ಆತ್ಮೀಯ ಸಹೃದಯ ಬಂಧುಗಳೇ, ಇದೀಗ ನಾವು ಮೊದಲಿಗೆ ಮೀಸಲಾತಿ ಎಂದರೇನು ಅಂತ ತಿಳ್ಕೊಳ್ಳೋಣ. ಮೀಸಲಾತಿ ಎಂದರೇನು ಎಂಬುದಕ್ಕೆ ಮಾಜಿ ಶಾಸಕರಾದಂಥ ಕೆ.ಎಸ್. ಪುಟ್ಟಣ್ಣನವರು ತುಂಬ ಸರಳವಾಗಿ ಹೇಳಿದ್ದಾರೆ. ನಮ್ಮ ಗದ್ದೆಗಳಲ್ಲಿ ಕೆಲವೊಂದು ಗದ್ದೆಗಳು ಬೆಳವಣಿಗೆ ಕುಂಠಿತವಾದರೆ ಅದಕ್ಕೆ ಹೆಚ್ಚಿನ ವ್ಯವಸಾಯ ಮತ್ತು ಗೊಬ್ಬರವನ್ನು ಹಾಕ್ತೀವಿ. ಇದರ ಮೂಲಕ ಅದನ್ನು ಸರಿಸಮಾನವಾಗಿ ಹೆಚ್ಚು ಇಳುವರಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಕುಂಠಿತಗೊಂಡಂತಹ ಸಮಾಜಗಳಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡುವುದರ ಮೂಲಕ ಅವನ್ನು ಕೂಡ ನಮ್ಮ ಜೊತೆಗೆ ಸರಿಸಮಾನವಾಗಿ ಕಾಣುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮೀಸಲಾತಿ ಅಂತ ಕರಿತೀವಿ. ಹಾಗಾದರೆ ಈ ಮೀಸಲಾತಿ ಯಾವಾಗಲಿಂದ ಸ್ಟಾರ್ಟ್ ಆಯಿತು? ಮೊಟ್ಟ ಮೊದಲನೇ ಬಾರಿ ನಮ್ಗೆ ಅಧಿಕೃತವಾಗಿ ಬ್ರಿಟಿಷ್ ಸರ್ಕಾರದಲ್ಲಿ ಗಮನಿಸೋದಾದರೆ ನಮಗೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಈ ವಿಚಾರ ಗೊತ್ತಾಗುತ್ತೆ. 1802ರಿಂದಲೇ ಈ ಜಾತಿವಾರು ಸಮೀಕ್ಷೆಯನ್ನು ಪಟ್ಟಿ ಮಾಡುವಂತಹ ಕಾರ್ಯಕ್ರಮಗಳು ಪ್ರಾರಂಭಗೊಳ್ತವೆ. ಇದು 1931ರವರೆಗೂ ಕೂಡ ನಡೀತದೆ ಬ್ರಿಟಿಷ್ ಆಡಳಿತದಲ್ಲಿ. ಈ ಮದ್ರಾಸ್ ಪ್ರೆಸಿಡೆನ್ಸಿ ಮೊಟ್ಟ ಮೊದಲನೇ ಬಾರಿಗೆ ಸೆನ್ಸಸ್ಸನ್ನು ಮಾಡಿಬಿಟ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡುತ್ತೆ. ಇದರಲ್ಲಿ ಬ್ರಾಹ್ಮಣರಿಗೆ 16%, ಬ್ರಾಹ್ಮಣೇತರಿಗೆ 44%, ಮುಸ್ಲಿಮರಿಗೆ 16%, ಆಂಗ್ಲೋ ಇಂಡಿಯನ್ ಕ್ರಿಶ್ಚಿಯನರಿಗೆ 16%, ಎಸ್ಸಿಗಳಿಗೆ 18% ಮೀಸಲಾತಿಯನ್ನು ನೀಡುತ್ತೆ. ನಮಗೆ ಬ್ರಿಟಿಷ್ ಸರ್ಕಾರದಲ್ಲಿ ಅಧಿಕೃತ ಆದೇಶವಾಗಿ ಸಿಗ್ತಕ್ಕಂತಹ ಮೊದಲನೇ ಮೀಸಲಾತಿ ಇರ್ತಕ್ಕಂತಹ ಒಂದು ಆದೇಶ ಈ ನಮ್ಮ ಮದ್ರಾಸ್ ಪ್ರೆಸಿಡೆನ್ಸಿ ಹೊರಡಿಸಿರ್ತಕ್ಕಂಥ 1921ರಲ್ಲಿ ತಂದಂತಹ ಒಂದು ಜಿಒ ಅಂದರೆ ಸರ್ಕಾರಿ ಆದೇಶ, ಗೌರ್ನಮೆಂಟ್ ಆರ್ಡರ್. ಇದಾದ ನಂತರ 1935ರಲ್ಲಿ ಸಾಹು ಮಹಾರಾಜರು, ಅದಕ್ಕಿಂತ ಹಿಂದೆ ಸುಮಾರು ಜನ ಮೈಸೂರು ಮಹಾರಾಜರೆಲ್ಲರೂ ಕೂಡ ಮೀಸಲಾತಿಯನ್ನು ಅನ್ವಯಿಸಿದ್ದಾರೆ. ಮೀಸಲಾತಿಯನ್ನು ತಮ್ಮ ತಮ್ಮ ಸಂಸ್ಥಾನಗಳಲ್ಲಿ ನೀಡಿದ್ದಾರೆ. 1950ರ ನಂತರ ಭಾರತದಲ್ಲಿ ಅಧಿಕೃತವಾಗಿ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದಲ್ಲಿ ನಾವು ಮೀಸಲಾತಿಯನ್ನು ಅಂದಿನಿಂದ ಇಂದಿನವರೆಗೂ ನೋಡ್ತಾ ಬಂದಿದ್ದೀವಿ. ಅದಾದ ನಂತರ ನಾವೀಗ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಪದಗಳು ಹೇಗೆ ಬಂದು ಅಂತ ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ನಮಗೆ ದಾಖಲೆಯಾಗಿ ಸಿಗ್ತಕ್ಕಂಥದ್ದು ಇದೇ ಮದ್ರಾಸ್ ಪ್ರೆಸಿಡೆನ್ಸಿಯ ಒಂದು ಆದೇಶದಲ್ಲಿ. ಇವರು ಮೊಟ್ಟ ಮೊದಲ ಬಾರಿಗೆ ಈ ಎಸ್ಸಿಗಳಿಗೆ 8% ಮೀಸಲಾತಿಯನ್ನು ಕೊಡ್ತಾರೆ. ಆದರೆ ಇವರು ಮೀಸಲಾತಿಯನ್ನು ಕೊಡಬೇಕಾದ್ರೆ ಜಾತಿ ಸೂಚಕ ಪದಗಳನ್ನು ಕಡಿಮೆ ಮಾಡ್ತಾರೆ. ಏಕೆಂದರೆ ಅವ್ರಿಗೆ ಮುಜುಗರ ಆಗ್ಬೋದು ಮತ್ತು ಜಾತಿ ಸೂಚಕ ಪದಗಳಿಂದ ಕರಿಬಾರದು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಎಸ್ಸಿಗಳಿಗೆ ಆದಿ ದ್ರಾವಿಡ ಎಂಬ ಪದವನ್ನು ಸೂಚಿಸ್ತಾರೆ. ಅಂದರೆ ತಮಿಳುನಾಡಿನಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಏನು ವಾಸ ಮಾಡ್ತಾ ಇದ್ದಾರೋ ಕೆಳ ಸಮುದಾಯದವರು ಅವ್ರಿಗೇನು ಮಾಡ್ತಾರೆ ಅಂದರೆ ಆದಿ ದ್ರಾವಿಡ ಎಂಬ ಪದವನ್ನು ನೀಡ್ತಾರೆ. ಅದಾದ ನಂತರ ಸೇಮ್ ನಮ್ಮ ಕರ್ನಾಟಕದಲ್ಲೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಆದಿ ಕರ್ನಾಟಕ ಎಂಬ ಪದವನ್ನು ಬಳಸ್ತಾರೆ. ಹಾಗೆ ನಮ್ಮ ಆಂಧ್ರ ಪ್ರದೇಶದ ಗಡಿಭಾಗ ಹಂಚಿಕೊಂಡಿರ್ತಕ್ಕಂತಹ ಹೈದರಾಬಾದ್ ಸಂಸ್ಥಾನದ ಪ್ರದೇಶಗಳನ್ನು ಆದಿ ಆಂಧ್ರ ಪ್ರದೇಶದ ಗಡಿಭಾಗದ ಇದೆಯಲ್ಲ, ಆ ಗಡಿಭಾಗಕ್ಕೆ ಹೊಂದ್ಕೊಂಡಂಥ ಕರ್ನಾಟಕದ ಪ್ರದೇಶಗಳಿವೆ. ಈ ಪ್ರದೇಶಗಳು ಯಾವಾಗ ನಮ್ಮ ಕರ್ನಾಟಕಕ್ಕೆ ಸೇರಿಕೊಂಡು ಆ ಭಾಗದವರನ್ನು ನಾವು ಆದಿ ಆಂಧ್ರ ಅಂತ ಗುರುತಿಸ್ತೀವಿ. ಈಗ ಒಟ್ಟು ಕರ್ನಾಟಕ ಆದ ನಂತರ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಮೂರೂ ಭಾಗದ ಜನರು ಕೂಡ ಕರ್ನಾಟಕದಲ್ಲೇ ವಾಸಿಸ್ತಾ ಇದ್ದಾರೆ, ಕರ್ನಾಟಕದಲ್ಲೇ ಇದ್ದಾರೆ, ಕರ್ನಾಟಕ ಪ್ರದೇಶದಲ್ಲೇ ಇದ್ದಾರೆ. ಈ ಮೈಸೂರು ಸಂಸ್ಥಾನದಲ್ಲಿ ಏನಿದ್ರು ಅವರು ಕನ್ನಡವನ್ನೇ ಮಾತಾಡ್ತಾರೆ. ಆದರೆ ಆದಿ ಆಂಧ್ರದಲ್ಲಿ ಇರ್ತಕ್ಕಂಥವ್ರು 2 ಭಾಷೆಗಳನ್ನು ಮಾತಾಡ್ತಾರೆ, ತೆಲುಗು ಮತ್ತು ಕನ್ನಡ. ಆದಿ ದ್ರಾವಿಡ ಪ್ರದೇಶದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಗೆ ಏನು ಒಳಪಟ್ಟಿದ್ರು ಅವರು ತಮಿಳು ಮತ್ತು ಕನ್ನಡ 2 ಮಾತಾಡ್ತಾರೆ. ಇದನ್ನು ನೆನ್ಪಿಟ್ಕೊಂಡ್ರೆ ಈಗ ನಮಗೆ ಯಾವ ರೀತಿ ನಾವು ಮುಂದೆ ನಮ್ಮ ಜಾತಿಯನ್ನು ಸೂಚಿಸ್ಕೋಬೋದು, ನಮ್ಮ ಜಾತಿಯನ್ನು ಕ್ಲೈಮ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಇನ್ನು ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ. ಒಳ ಮೀಸಲಾತಿ ಅಂದರೆ ಸೇಮು ಮೀಸಲಾತಿ ಹೇಗಿದೆಯೋ ಹಾಗೆ ಯಾರು ಹಿಂದುಳಿದಿದ್ದಾರೋ ಅಂದರೆ ಎಸ್ಸಿ ಜಾತಿಯಲ್ಲೇ ಯಾವ ಜಾತಿಗಳು ಇನ್ನೂ ಹಿಂದುಳಿದಿದ್ದಾವೋ ಆ ಜಾತಿಗಳಿಗೆ ವರ್ಗೀಕರಣ ಮಾಡುವಂಥದ್ದು. ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಇದೀಗ 25/8/2025ರಂದು ಸರ್ಕಾರ ಈ ಒಂದು ಒಳ ಮೀಸಲಾತಿಯ ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದೆ. ಈಗ ನಾವು ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂತಹ ಹೊಸ ಆದೇಶದ ಪ್ರಕಾರ ನಾವು ಯಾವ ವರ್ಗಕ್ಕೆ ಬರ್ತೀವಿ, ಗ್ರೂಪ್ ಎಗೆ ಬರ್ತೀವ, ಗ್ರೂಪ್ ಬಿಗೆ ಬರ್ತೀವ, ಗ್ರೂಪ್ ಸಿ ಬರ್ತೀವ ಅಂತ ಭಾಳ ಜನಕ್ಕೆ ಗೊಂದಲ ಐತೆ.
ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಈ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಯಾಕೆಂದರೆ ಅದು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು. ಅಲ್ಲಿ ಯಾವುದೇ ರೀತಿಯ ಈ ಆದಿ ಆಂಧ್ರ, ಆದಿ ದ್ರಾವಿಡ ಈ ಥರ ಪದಗಳನ್ನು ಬಳಸ್ತಿರಲಿಲ್ಲ. ಅವರು ನೇರವಾಗಿ ಜಾತಿಯನ್ನೇ ಬಳಸ್ತಾ ಇದ್ದರು. ಹಾಗಾಗಿ ಅವರು ಇವಾಗಲೂ ಕೂಡ ತಮ್ಮ ಹೆಸರಿನ ಮುಂದೆ ತಮ್ಮ ಜಾತಿಯನ್ನು ಸೂಚಿಸ್ತಕ್ಕಂಥದ್ದು ರೂಢಿಯಲ್ಲೈತೆ. ಆದರೆ ಸಮಸ್ಯೆ ಉಂಟಾಗಿರೋದು ಈ ಮಧ್ಯ ಕರ್ನಾಟಕ ಮತ್ತು ಮೈಸೂರು ಸಂಸ್ಥಾನ ಏನಿದೆ, ಈ ಒಂದು ಪ್ರದೇಶಗಳಲ್ಲಿ ಮಾತ್ರ ಸಮಸ್ಯೆ ಇರ್ತಕ್ಕಂಥದ್ದು. ಈ ಸಮಸ್ಯೆಗೆ ಪರಿಹಾರ ಏನು? ಹಾಗಾದರೆ ನಮ್ಮ ಜಾತಿ ಅಂತ ಹೇಗೆ ತಿಳ್ಕೊಳ್ಳೋದು? ಇವಾಗ ಪ್ರಸ್ತುತಕ್ಕೆ ಬರೋಣ. 25/8/2025 ಕರ್ನಾಟಕ ಸರ್ಕಾರದ ನಡವಳಿಕೆಗಳು ಎಂಬಂತೆ ಒಂದು ಆದೇಶ ಇಶ್ಯೂ ಆಗಿದೆ. ಈ ಆದೇಶದ ಪ್ರಕಾರ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅಗತ್ಯ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳನ್ನು 5 ಪ್ರವರ್ಗಗಳಾಗಿ ವಿಂಗಡಿಸಲಾಗಿದೆ. ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ. 17% ಮೀಸಲಾತಿಯನ್ನು ಪ್ರವರ್ಗ ಎಕ್ಕೆ 6, ಪ್ರವರ್ಗ ಬಿಗೆ 6 ಮತ್ತು ಪ್ರವರ್ಗ ಸಿಗೆ 5% ನೀಡಲಾಗಿದೆ. ಹಾಗೆ ಮುಂದುವರಿದು ಇದರಲ್ಲೊಂದು ಸ್ಪಷ್ಟ ಆದೇಶ ನೀಡಿದ ನೋಡ್ಕೊಳ್ಳಿ. ಆಯೋಗದ ವರದಿಯಲ್ಲಿ ಪ್ರವರ್ಗ ಈರಲ್ಲಿ ಅಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂದರೆ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಈ 3 ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಕೆಲವೊಬ್ಬರು ತಮ್ಮ ಮೂಲ ಜಾತಿಯನ್ನು ಯಾರು ತಿಳಿಸಿಲ್ವೋ ಅವ್ರಿಗೆ ಪ್ರವರ್ಗ ಎ ಅಥವಾ ಪ್ರವರ್ಗ ಬಿಗಳಲ್ಲಿ ಮೀಸಲಾತಿಯನ್ನು ಪಡ್ಕೋಬೋದು. ಯಾರು ತಮ್ಮ ಮೂಲ ಜಾತಿಯನ್ನು ಹೇಳಿಲ್ಲ ಅವರು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿಯಲ್ಲಿ ಪಡ್ಕೋಬಹುದು ಅಂತ ಹೇಳಿದೆ. ಇನ್ನು ಆದೇಶ ಇಲ್ಲಿ ಕೊಟ್ಟಿದ್ದೀನಿ, ಹಾಕಿದ್ದೀನಿ ನೋಡಿ. ಹಾಗೆ ಇದ್ರ ಪ್ರಕಾರ ಪ್ರವರ್ಗ ಎಗೆ 16 ಜಾತಿಗಳು, ಪ್ರವರ್ಗ ಬಿಗೆ 19 ಜಾತಿಗಳು, ಪ್ರವರ್ಗ ಸಿಲಿ 63 ಜಾತಿಗಳು ಇದ್ದಾವೆ. ಈ ಪಟ್ಟಿಯನ್ನು ನೋಡಿಕೊಂಡು ನೀವು ಇದೀಗ ಜಾತಿ ಪ್ರಮಾಣ ಪತ್ರವನ್ನು ಈ ಪಟ್ಟಿಯ ಪ್ರಕಾರ ಪಡ್ಕೋಬೇಕು. ಇಲ್ಲಿ 98 ಜಾತಿಗಳನ್ನು ನೀಡಲಾಗೈತೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರವನ್ನು ಈ ಪಟ್ಟಿಲಿ ಬಿಡಲಾಗಿದೆ. ಅಂದರೆ ಅವರು ಎ ಅಥವಾ ಬಿ ಇಲ್ಲಿ ತಗೋಬೋದು. ಸರ್, ಈಗ ಜಾತಿ ಏನಾದರೆ ಬದಲಾವಣೆ ಆದರೆ ಅಥವಾ ಉಪಜಾತಿ ಏನಾದರೆ ಬದಲಾವಣೆ ಆದರೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನಾವು ತಗೊಬಿಟ್ಟು ಈಗ ಅಪ್ಲೈ ಮಾಡಿಬಿಟ್ಟು ಜಾಬುಗೆ ಸೇರ್ಕೋಬೇಕು, ಅವಾಗ ಏನಾದ್ರು ತೊಂದರೆ ಆಗುತ್ತೆ ಸರ್? ಹೌದು, ತೊಂದರೆ ಆಗುತ್ತೆ. ಯಾಕೆಂದರೆ ಸಿಂಧುತ್ವ ಅನ್ನೋದು ಬರುತ್ತೆ. ಜಾತಿ ಸಿಂಧುತ್ವ ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾಗುತ್ತೆ. ಆವಾಗ ನಮ್ಮ ಎಲ್ಲ ಮೂಲವನ್ನು ಕೆದಕ್ತಾ ಹೋಗ್ತಾರೆ. ಎಲ್ಲ ಮೂಲ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ. ತಹಸೀಲ್ದಾರರಿಂದ ಹಿಡಿದು VAಗಳಿಂದ ಹಿಡಿದು DC ಆಫೀಸಿಂದ ಹಿಡಿದು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲರೂ ಕೂಡ ನಮ್ಮನ್ನು ವೆರಿಫೈ ಮಾಡ್ತಾರೆ. ಆ ವೆರಿಫೈ ಮಾಡಿದಾಗ ನಮ್ಮದು ಏನು ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ನಮಗೆ ಸಮಸ್ಯೆ ಆಗುತ್ತೆ. ಈಗಲೇ ಗೊತ್ತು ನಿಮಗೆ, ಒಂದು ಸಿಂಧುತ್ವ ಮಾಡಿಸ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ. ಯಾಕೆಂದರೆ ಸಣ್ಣ ಪುಟ್ಟ ಏನೋ ಸಣ್ಣ ಲೋಪದೋಷಗಳಿದ್ರೆ ಕಷ್ಟ ಆಗುತ್ತೆ. ಎಲ್ಲವೂ ಸರಿ ಇದ್ರೆ ಏನೂ ತೊಂದರೆ ಇಲ್ಲ. ಆದರೆ ಈ ಥರ ತಪ್ಪಾದಾಗ ಯಾರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಲ್ಲಲ್ಲ. ಹೇಳ್ದವರು ಅಥವಾ ಹೇಳ್ಕೊಟ್ಟವರು ಅಥವಾ ಹಂಗಾಗಿದೆ ಹೀಗಾಗಿದೆ ತಗೋ ಅಂತ ಹೇಳಿದವರು ಅಥವಾ ಜಾಬ್ ತಗೋಬೋದು ಅಂತ ಇದು ಮಾಡಿದವರು, ಈ ಥರ ತೊಂದರೆಗಳಾಗುತ್ತೆ. ಹಾಗಾಗಿ ನಾವು ತೊಂದರೆಗಳನ್ನು ಮಾಡ್ಕೊಳ್ದೇ ಕರೆಕ್ಟಾಗಿ ನಮ್ಮದು ಯಾವುದಿದೆ ಅದನ್ನು ತಗೊಳ್ಳೋದು ಉತ್ತಮ. ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ, SC ಜಾತಿ ಪ್ರಮಾಣ ಪತ್ರ, ನಕಲಿ SC ಜಾತಿ ಪ್ರಮಾಣ ಪತ್ರ ತಗೊಂಡಿರ್ತಕ್ಕಂಥದ್ದು ಕಾನೂನು ಕಾಯ್ದೆ ಅನ್ವಯ ಅವರಿಗೆಲ್ಲ ಶಿಕ್ಷೆ ಆಗುತ್ತೆ. ನನ್ನ ಪ್ರಕಾರ ಏನಂದರೆ, ನಿಮ್ಮ ಜಾತಿ ಯಾವುದಿದೆ ಅದನ್ನು ಮೂಲ ನಿಗದಿ ಮಾಡಿ ತಗೊಳ್ಳಿ. ಆಗಲೇ ಮಧ್ಯೆ ಹೇಳ್ದಂಗೆ ಎಲ್ಲರೂ ತೊಗೋಬೇಕು ಅಂತಿಲ್ಲ. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತ ಯಾರಿದೆಯೋ ಅವರು ಮಾತ್ರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೊಗೋಬೇಕಾಗುತ್ತೆ. ಏಕೆಂದರೆ ಅವರು ಪ್ರವರ್ಗ ಎನ ಬಿನ ಅನ್ನೋದು ಕನ್ಫ್ಯೂಸ್ ಇರೋದ್ರಿಂದ ಅವರು ಸರಿಯಾದ ದಾಖಲಾತಿನ ಕೊಟ್ಟು ನಾನು ಪ್ರವರ್ಗ ಎಗೆ ಬರ್ತೀನಿ, ನಾನು ಪ್ರವರ್ಗ ಬಿಗೆ ಬರ್ತೀನಿ ಅನ್ನೋದನ್ನು ಅಫಿಡೇವಿಟ್ ಕೊಡಬೇಕಾಗುತ್ತೆ. ಈಗ ಬಿಟ್ಟಿರೋ ಅಪ್ಲಿಕೇಶನ್ ಪ್ರಕಾರ ಅಫಿಡೇವಿಟನ್ನು ಕೊಡಬೇಕಾಗುತ್ತೆ. ಸರ್ಕಾರಿ ನೌಕರರು, ಸರ್ ನಂದು ಈಗ ಆಲ್ರೆಡಿ ಆದಿ ಕರ್ನಾಟಕ ಅಂತ ಕೊಟ್ಬಿಟ್ಟಿದ್ದೀನಿ, ಈಗ ನಾನು ವಲಯ ಅಥವಾ ಮಾದಿಗ, ಛಲವಾದಿ ಈ ಥರ ಯಾವುದಾದ್ರೂ ಬೋವಿ ಈ ಥರ ಯಾವುದಾದ್ರು ಸರ್ಟಿಫಿಕೇಟ್ ತಗೊಬಿಟ್ರೆ ಸರ್ ನನಗೆ, ನೀವು ಆಲ್ರೆಡಿ ಆದಿ ಕರ್ನಾಟಕ ಅಂತ ಏನು ಜಾಬ್ ತೊಗೊಂಡಿದ್ದೀರಾ ಅದು ನೀವು ಬೇರೆ ಕ್ಯಾಟಗರಿನ ಕ್ಲೈಮ್ ಮಾಡಿ ತೊಗೊಂಡಿಲ್ಲ, SC ಅಂತ ಕ್ಲೈಮ್ ಮಾಡಿ ತೊಗೊಂಡಿರೋದು. ಆದಿ ಕರ್ನಾಟಕ ಅನ್ನೋದು SC ಜಾತಿನೇ ಆಗಿರೋದ್ರಿಂದ
ಯಾವುದೇ ರೀತಿ ತೊಂದರೆಗಳಾಗಲ್ಲ. ಈಗ ನಿಮ್ಮ ಜಾತಿ ಮಾದಿಗ ಅಂತ ಬಂದುಬಿಟ್ಟಿರುತ್ತೆ, ಅಥವಾ ವಲಯ ಅಂತ ಬಂದುಬಿಟ್ಟಿರುತ್ತೆ, ಛಲವಾದಿ ಅಂತ ಬಂದುಬಿಟ್ಟಿರ್ತದೆ. ಇವಾಗ ಸರ್ಟಿಫಿಕೇಟಲ್ಲಿ ನಿಮ್ಮ SR ಆದಿ ಕರ್ನಾಟಕ ಅಂತಿರುತ್ತೆ. ಎರಡಕ್ಕೂ ಕ್ಲ್ಯಾಶ್ ಆಗಲ್ಲ ಅಂದರೆ ಅದು ಕ್ಲ್ಯಾಶ್ ಆಗಲ್ಲ. ಯಾಕೆಂದರೆ ನೀವು ಕ್ಲೈಮ್ ಮಾಡಿರೋದು SC ಜಾತಿಗೆ ಹೊರತು ಆವಾಗ ಈ ಥರ ಉಪವರ್ಗಗಳು ಏನೂ ಇರಲಿಲ್ಲ. ಹಾಗಾಗಿ ನೀವು ಕಾನೂನುಬದ್ಧವಾಗಿ ಹುದ್ದೆಯನ್ನು ಪಡೆದಿದ್ದೀರಿ. ಈಗ ಸರ್ಕಾರನೇ ಹೇಳಿದೆಯಲ್ವಾ, ಬೈಫರ್ಗೇಷನ್ ಮಾಡಿದೆ, ಆದಿ ಕರ್ನಾಟಕದಲ್ಲಿ ಈ ಥರ ಇದೆ ಸಮಸ್ಯೆ ಇದೆ ಅಂತ. ನಾಗಮೋಹನ್ ದಾಸರವರ ವರದಿಯ ಶಿಫಾರಸಿನ 6ನೇ ಖಂಡಿಕೆಯನ್ನು ನೋಡಿದಾಗ, 6ನೇ ಸಾಲನ್ನು ನೋಡಿದಾಗ ಅದರಲ್ಲಿ ಖಂಡಿತವಾಗ್ಲೂ ಮೆನ್ಷನ್ ಮಾಡಿದ್ದೀನಿ. ಅಂದರೆ ಆದಿ ಕರ್ನಾಟಕ ಆದಿ ಆಂಧ್ರ ಏನಿದೆ ಇವರಿಗೆ ಮೂಲ ದಾಖಲಾತಿಯನ್ನು ಗುರುತಿಸಿ ಅವರ ಮೂಲ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಅಂತಲೇ ಹೇಳಿದೆ. ಹಾಗಾಗಿ ಗೊಂದಲ ಬೇಡ, ಏನು ತೊಂದರೆ ಇಲ್ಲ. ನೆಕ್ಸ್ಟು ನಿಮ್ಮ SRನಲ್ಲಿ ಅವರೇ ನಮೂದಿಸಿಕೊಳ್ತಾರೆ. ನಿಮಗೆ ಪ್ರಮೋಷನ್ ಕೊಡಬೇಕು ಅಂತದ್ದು ಇನ್ನೊಂದು ಮಾಡಬೇಕು ಅಂದರೆ ಅವ್ರಿಗೆ ಕೇಳ್ತಾರೆ ಯಾವುದಕ್ಕೆ ಬರುತ್ತೆ ಅಂತ. ಆವಾಗ ನೀವೇನು ಮಾಡಬೇಕು, ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ತಲುಪಿಸಿದ್ರೆ ಆಯಿತು. ಇದೀಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ಅಂದರೆ ಅಂತಿಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರವರ್ಗ ABC ಅಂತ ನಾವು ನಮ್ಮ ಮೂಲ ಜಾತಿಯನ್ನು ಹೇಳಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪಡ್ಕೋಬೇಕು. ಅದೇ ಕೇಂದ್ರ ಸರ್ಕಾರಕ್ಕೆ ನಾವು ಅಪ್ಲೈ ಮಾಡಬೇಕು ಅಂದರೆ ಇಂಗ್ಲೀಷ್ನಲ್ಲಿ ನಾವು ಪಡ್ಕೋಬೇಕಾಗತ್ತೆ. ಇಂಗ್ಲೀಷ್ನಲ್ಲಿ ಈಗ ಆಲ್ರೆಡಿ ನಾವು ಪಡ್ಕೊಂಡಿದ್ರೆ ತೊಂದರೆ ಇಲ್ಲ, ಹೊಸದಾಗಿ ಅಪ್ಲೈ ಮಾಡಿ ಪ್ರವರ್ಗ AB ಅಂತೇನಿಲ್ಲ, ನಾವು ಮೊದಲು ಯಾವ ರೀತಿ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದೀವಿ ಅದೇ ಸರ್ಟಿಫಿಕೇಟ್ ಆದರೆ ಸಾಕಾಗುತ್ತೆ.